ಇದು 40 ಚಿಲ್ಲರೆ ಎಕರೆ ಪಿ ನಂಬರ್ ಲ್ಯಾಂಡು. ಈ ಲ್ಯಾಂಡ್ನ ಸೆಂಟ್ರಲ್ ಇದ್ದೀವಿ ನಾವು. ಸುತ್ತಲೂ ಒಳ್ಳೆ ಬೆಟ್ಟ ಗುಡ್ಡಗಳು, ಕೆಂಪು ಮಣ್ಣು, ಎಕ್ಸ್ಟ್ರಾ JCB ಕೆಲಸ ಏನಿಲ್ಲ, ಸಣ್ಣ ಪುಟ್ಟ ಇದ್ದಾವೆ. ನನ್ನ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ. ಅಲ್ಲಿ ವೈಟಿಸ್ ಕಾಣಿಸ್ತಿದೆಯಲ್ಲ, ಅದೇ ಕನಕಪುರ ಟೌನು. ಈ ಲ್ಯಾಂಡ್ ಸೆಂಟ್ರಲ್ಲಿ ಟಾಪಲ್ಲಿ ನಿಂತ್ಕೊಂಡ್ರೆ ಈ ಕನಕಪುರ ಟೌನು ಇಲ್ಲಿಗೆ ಈ ಥರ ವಿಸಿಬಲ್ ಇದೆ. ಕನಕಪುರ ಟೌನಿಂದ ಇಲ್ಲಿಗೆ 12 ಕಿಲೋಮೀಟ್ರು. ಒಂದು 3/4 ಕಿಲೋಮೀಟ್ರು ನಕಾಶೆ ರಸ್ತೆ, ಮಣ್ಣು ರೋಡು. ಈ ಥರ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕವರ್ ಆಗಿರುವಂಥ ಪ್ರದೇಶ. ಏನು ಬೇರೆ ಹೇಳಿದ್ದು? ತುಂಬ ವರ್ಷಗಳಿಂದ ಏನು ವ್ಯವಸಾಯ ಮಾಡದಿರೋದ್ರಿಂದ ಈ ರೈತರುಗಳು ಗಿಡಗಳೆಲ್ಲ ಬೆಳ್ಕೊಂಡಿದೆ. ಈ ಲ್ಯಾಂಡ್ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಕನಕಪುರ ಟೌನ್ ಕಾಣಿಸುತ್ತೆ. ಇದು 40 ಚಿಲ್ಲರೆ ಎಕರೆ ಪಿ ನಂಬರು, ಜನರಲ್ ಪಿ ನಂಬರು. ಈ ಜಾಗಕ್ಕೆ ಬರೋದಕ್ಕೆ 3/4 ಕಿಲೋಮೀಟ್ರ್ ಮಣ್ಣು ರೋಡು, ನಕಾಸ ರಸ್ತೆ. ಊರು ಹೊರಗಡೆ ಬರಬೇಕು. ಊರು ಕೂಡ ಅಫಿಷಿಯಲ್ ಆಗಿದೆ. ನಮ್ಮ ಮ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಇದ್ದಾರಲ್ಲ, ಅವರ ಎಸ್ಟೇಟಿಂದ ಕರೆಕ್ಟಾಗಿ 4 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇಲ್ಲಿ ಕೆಲವೊಂದು ಕಡೆ ಇದು ಕಲ್ಲುಗಳು ಈ ಹೊಲದಲ್ಲಿ ಹಿಂದಿನ ಕಾಲದಲ್ಲಿ ಅದು ಗುಡ್ಡೆ ಹಾಕಿದ್ದು, ಮಳೆ ಬಂದಿರೋ ಚೆಲ್ಲೋಗಿದೆ. ಈ ಥರ ಬ್ಯಾಕ್ ಡ್ರಾಪಲ್ಲಿ ಬೆಟ್ಟ, ಫ್ರಂಟಲ್ಲಿ ಕನಕಪುರ ತೋರಿಸಿದ್ನಲ್ಲ. ಆಲ್ಮೋಸ್ಟ್ 90% ಈ ಲ್ಯಾಂಡು ಸರ್ಫೇಸ್ ಲೆವೆಲ್ ಇದೆ. ಇವೆಲ್ಲ ನರೇಗಾ ಪ್ರಾಜೆಕ್ಟಲ್ಲಿ ಮಾಡಿರುವಂಥ ಕೃಷಿ ಹೊಂಡಗಳು. ಇಲ್ಲಿ ನೋಡ್ಬೋದು ನೀವು, ಸಾಯಿಲ್ ಕಂಡೀಷನ್ನು ಕೆಂಪು ಮಣ್ಣು. ಇದು ಅಕೇಶಿಯ ಏನು ನೀಲಗಿರಿ ಅಂತ ಕರಿತೀವಿ, ಇದು ಕೂಡ ಬರುತ್ತೆ. ಸೊ ನಾವು ಲ್ಯಾಂಡ್ ಬ್ಯಾಕ್ ಸೈಡಿಂದ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ವಿ. ಸಾಯಿಲ್ ಕಂಡೀಷನ್ ಇಲ್ಲಿ ನೋಡ್ಬೋದು ನೀವು. ಆಲ್ಮೋಸ್ಟು ಮರಳು ಮಿಶ್ರಿತ ಕೆಂಪು ಭೂಮಿ. ಇಲ್ಲಿ ಅಕ್ಕಪಕ್ಕ ಈ ಥರ ಎಲ್ಲ ಬೆಟ್ಟಗಳಿಂದ ಕವರ್ ಆಗಿರುವಂಥ ಪ್ರದೇಶ ಇದು. ಇಲ್ಲಿ ಒಬ್ಬರು ರೈತರು ಮಾತ್ರ ಉಳುಮೆ ಮಾಡಿದ್ದಾರೆ. ಈ ಥರ 90% ಸರ್ಫೇಸ್ ಇರುವಂಥ ಲ್ಯಾಂಡ್ ಇದು. ಕನಕಪುರದಿಂದ ಟೌನ್ ಲಿಮಿಟಿಂದ 12 ಕಿಲೋಮೀಟ್ರು. ಅಣ್ಣ ಈ ಕಡೆ ಕಾಣಿಸೋದು ಇದ್ಯಾವ ಅಣ್ಣ? ಕೋಡಳ್ಳಿ ಕಾಣಿಸಲ್ಲ, ಕೋಡಳ್ಳಿ ಡೌನ್ ಗದೆ ಮಲ್ಲಾಪುರ ಅವು ಇವೆಲ್ಲ ಕಾಣಿಸ್ತವೆ. ಆ ಕಡೆ ತಮಿಳ್ನಾಡು ಬಾರ್ಡ್ರು.
ತಮಿಳ್ನಾಡು ಬಾರ್ಡ್ರ್ ಇನ್ನೂ ದೂರ ಐತೆ. ಕಾಣಿಸಲ್ಲ ತಮಿಳ್ನಾಡು ಬಾರ್ಡ್ರ್. ತಮಿಳ್ನಾಡು ಬಾರ್ಡ್ರ್ ಇಲ್ಲಿಗೆ ಸುಮಾರು ದೂರ ಆಯಿತು. ಈ ಥರ ಎನ್ವೈರ್ಮೆಂಟ್ ಈ ಥರ ಇರುವಂಥ ಜಾಗ ಇದು. ಎಲ್ಲ ಜನರಲ್ ಕ್ಯಾಟಗರಿ ಪಿ ನಂಬರ್ಸ್, ಎಲ್ಲ ಕೆಂಪು ಮಣ್ಣು. 40 ಚಿಲ್ಲರೆ ಎಕರೆ. ಇಲ್ಲಿ ಕೂತ್ಕೊಂಡ್ರೆ ಇನ್ನೂ 25-30 ಎಕರೆ ಎಕ್ಸ್ಟೆಂಡ್ ಮಾಡ್ಕೊಬೋದು. ಪಟ್ಟ ಜಮೀನು ಅಂತ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಇದು ಪಿ ನಂಬರ್. ಇಲ್ಲ, ಇವಾಗಲೂ ತಂಪಾಗೈತೆ, ಏನಿಲ್ಲ, ಚೆನ್ನಾಗೈತೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಲ್ಯಾಂಡ್ ಇನ್ನೊಂದು ಎಂಟ್ರೆನ್ಸಲ್ಲಿ, ಅಲ್ಲಿ ನೋಡಿ ಅದೇ ಎಂಟ್ರೆನ್ಸು. ನನ್ನ ಗಾಡಿ ನಿಂತಿದೆಯಲ್ಲ ಲೆಫ್ಟು ರೈಟ್ಗೆ 2 ಕಡೆ ನಕಾಶೆ ರೋಡು ಇದೆ. ಕನಕಪುರ ಎಂಟ್ರೆನ್ಸಲ್ಲೇ ಕನಕಪುರ ಎಂಟೈರ್ ಟೌನ್ನ ಇಲ್ಲಿಂದ ನೀವು ನೋಡ್ಬೋದು. ಅಲ್ಲಿ ವೈಟ್ ಡಿಶ್ ಕಾಣಿಸ್ತಿದೆಯಲ್ಲ ಅದೇ ಕನಕಪುರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಈ ಲ್ಯಾಂಡ್ಗೆ ಇದು ಎಂಟ್ರೆನ್ಸು. ಇಲ್ಲಿಂದ ಎಡಗಡೆ ನಕಾಶೆ ರಸ್ತೆ ಬರುತ್ತೆ, ಬಲಗಡೆ ನಕಾಶೆ ಬರುತ್ತೆ. ನಿಮ್ಗೆ ಹೇಳೋದಲ್ಲ ನಾನು ನನ್ನ ಗಾಡಿಯಲ್ಲಿ ನಿಲ್ಸಿದ್ದೀನಿ ಅಂತೇಳಿ ಸೆಂಟ್ರಲ್ಲಿ ನಿಂತ್ಕೊಂಡು ರಫಾಗಿ ಒಂದು ವಿಡಿಯೋ ಹಾಕಿರ್ತೀನಿ ನೋಡಿ. ಇಲ್ಲಿ ಯಾವುದೇ ವೆಹಿಕಲ್ ಮೂಮೆಂಟ್ ಇಲ್ಲದೇ ಇರೋದ್ರಿಂದ ಈ ಸಣ್ಣ ಪುಟ್ಟ ಕಲ್ಲುಗಳು ಈ ಥರ ಇದ್ದಾವೆ. ಇದು ವಿಲೇಜ್ ಮ್ಯಾಪಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟಡಿ ರೋಡ್ ಇದೆ ಅಂತೇಳಿ. ಇದು ಆ್ಯಕ್ಚುಲಿ ನಕಾಸೆ ರೋಡು, ಆದರೆ ಅಕ್ಕಪಕ್ಕ ಇಲ್ಲಿ ಯಾವುದೋ ದೊಡ್ಡ ಒಂದು ಟ್ಯಾಕ್ಟ್ರಿಗಳು ಓಡಲ್ಲ, ಕಾರ್ಗಳು ಓಡಲ್ವಲ್ಲ, ಹಂಗಾಗಿ ಅಕ್ಕಪಕ್ಕ ರೈತರುಗಳು ಎಂಕ್ರೋಚ್ ಮಾಡಿಕೊಂಡು ಹೊಲ ಹೊತ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ನಕಾಶೆ ಪರ್ಫೆಕ್ಟ್ ಆಗಿದೆ. ನೋಡಿ ಅಕ್ಕಪಕ್ಕದೆಲ್ಲ ಸಾಯಿಲ್ ಕಂಡೀಷನ್ ಇದೇ ಥರ ನೋಡ್ಬೋದು ನೀವು. ಲ್ಯಾಂಡಿಂದ ವಾಪಸ್ ಬರ್ತಾ ಇದ್ದೀನಿ ನಾನು. ಬೋರೋ ರೋಡಲ್ಲಿ ಈ ಥರ ಕಾಣಿಸ್ತಾ ಇದೆ ನಿಮಗೆ. ನೀರಾವರಿ ಯಾವ ಥರ ಇದೆ ಅಂದರೆ ಇಲ್ಲಿ ರೇಸ್ ಮೇಲೆ ಬೆಳೀತಾರೆ. ನಿಮಗೆ ಅಲ್ಲಿ ಕನಕಪುರನೂ ಕಾಣಿಸುತ್ತೆ ಟೌನು. ಈ ಥರ ಇಲ್ಲಿವರೆಗೂ ಟ್ಯಾಕ್ಟ್ರಿಗಳು ವೆಹಿಕಲ್ ಓಡಾಡ್ತದಲ್ಲ, ಸೊ ಹಾಗಾಗಿ ರೋಡೆಲ್ಲ ಪಂಚಾಯತಿಂದ ಡೆವಲಪ್ಮೆಂಟ್ ಆಗಿದೆ. ಮಳೆ ಬಂದ್ರೂ ಕಾರ್ಗಳು ಬಂದ್ರೂ ಏನೂ ಊದ್ಕೊಳ್ಳಲ್ಲ, ಯಾಕೆಂದರೆ ಗಟ್ಟಿ ಮಣ್ಣಿಂದ ರೋಡ್ ಡೆವಲಪ್ ಮಾಡಿದ್ದಾರೆ. ಇಲ್ಲಿ ಮಳೆ ನೀರು ಬಂದ್ರೂ ಆಚೆ ಬರ್ಬಾರ್ದು ಅಂತೇಳಿ ಈ ಥರ ಸಣ್ಣ ಚೆಕ್ ಮಾಡಿದ್ರೆ ಪಂಚಾಯತಿ ಕಡೆಯಿಂದ. ನೋಡಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಕನಕಪುರ ಟೌನ್, ಇಲ್ಲಿ ವಿಸಿಬಲ್ ಇದೆ. ಇದೇನೋ ಬಂದಿದ್ದ ದಾರಿ ಹಿಂದೆಯಿಂದ. ಇದೇ 600 ಮೀಟ್ರಲ್ಲಿ ಊರು. ಈ ಊರನ್ನ ಪಾಸ್ ಮಾಡ್ಕೊಂಡೇ ಬರಬೇಕು, ಸೇಫ್ಟಿಗಿರೋ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈ ಊರಿನ ಕಾಂಕ್ರೀಟ್ ರೋಡ್ ಎಂಡಿಂಗು. ನಾವು ನೋಡೋದು ಅದೇ ಫ್ಲ್ಯಾಟು. ಸೊ ಒಂದು ಬೆಟ್ಟದ ಮೇಲಿರುವಂಥ ಹೈಟಲ್ಲಿರುವಂಥ ಪ್ರದೇಶ. ಅದು ಎಷ್ಟು ಮೀಟ್ರ್ ಇದೆ ಸಿ ಲೆವೆಲ್ ಅಂತ ಇನ್ನೂ ನಾನು ಮೆಜರ್ ಮಾಡಿಲ್ಲ.
ಮನೆಗೆ ಹೋದ್ಮೇಲೆ ಮೆಜರ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಹಾಕ್ತೀನಿ. ಕನಕಪುರದಿಂದ 12 ಕಿಲೋಮೀಟ್ರು, 40 ಚಿಲ್ಲರೆ ಪಿ ನಂಬರ್ ಲ್ಯಾಂಡು, ಜನರಲ್ ಕ್ಯಾಟಗರಿ ಪಿ ನಂಬರ್ ಲ್ಯಾಂಡು.